ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭವ್ಯ ಕಿರಣ್ ರಾಜ್ ಚಾನಲ್. ಇವತ್ತು ಡಿಮಾರ್ಟ್ಗೆ ಅಂತ ಬಂದಿದ್ದೀವಿ. ತುಂಬ ರಶ್ ಇದೆ, ಕ್ಯೂ ತುಂಬ ಇದೆ. ವೀಕೆಂಡ್ ಅಲ್ವಾ, ಭಾನುವಾರ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳಿ. ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡೋಣ ಡಿಮಾರ್ಟಲ್ಲಿ ಏನೆಲ್ಲ ತೊಗೊತೀನಿ ಅಂತ ಹೇಳಿ ನಿಮಗೂ ತೋರಿಸ್ತೀನಿ, ಓಕೆನಾ? ಎಷ್ಟು ಹಿಂದೆ ಇದೀವಿ ನೋಡಿ, ಒಳಗೆ ಹೋಗಕ್ಕೆ ದಾರಿ ಇಲ್ಲ ಕಾರ್ಗೆ. ಸೊ ಹಾಗಾಗಿ ವೆಯ್ಟಿಂಗ್. ಇಷ್ಟು ದಿನ ದೇವಸ್ಥಾನದಲ್ಲಿ ಕ್ಯೂ ನೋಡ್ತಾ ಇದ್ವಿ, ಇತ್ತೀಚೆಗೆ ಡಿಮಾರ್ಟ್ ಅಲ್ಲಿ ತುಂಬಾ ಕ್ಯೂ ಆಗ್ಬಿಟ್ಟಿದೆ. ಒಳಗೆ ಹೋಗಕ್ಕೆ ಸಾಕಾಗಲ್ಲ. ಸೊ ದೇವನಹಳ್ಳಿ ಡಿಮಾರ್ಟ್ ಪಾರ್ಕಿಂಗ್ ಬೇರೆ ಕಡಿಮೆ ಇರೋವಂಥದ್ದು. ಹಾಗಾಗಿ ನೋಡೋಣ, ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡಿದ್ರೆ ಏನಾದರೂ ಮೂವ್ ಆಗ್ಬೋದಾ ಕಾರ್ಗಳು ಅಂತ. ಆ್ಯಕ್ಚುಲಿ ಡಿಮಾರ್ಟಲ್ಲಿ ಏನೂ ತೊಗೊಳ್ಳೋದಿರಲಿಲ್ಲ ನಮಗೆ. ಲಾಸ್ಟ್ ಟೈಮ್ ಎಲ್ಲನೂ ತೊಗೊಂಬಂದಿದ್ವಿ, ಮನೆಗೆ ಬೇಕಾಗಿರೋ ಅಂಥ ಅಷ್ಟು ಗ್ರಾಸರೀಸ್ ಇತ್ತು. ಬಟ್ ಆಹತಿ ಹತ್ರ ಸಾಯಿಬಾಬಾ ಟೆಂಪಲ್ಗೆ ಬಂದಿದ್ವಿ, ಗುರು ಪೌರ್ಣಮಿ ಅಂದ್ಬಿಟ್ಟು. ಸೊ ಹಂಗೆ ನಿಯರ್ ಬಂದಿದ್ದೀವಲ್ಲ, ದೇವನಹಳ್ಳಿ ಹತ್ತತ್ರ ಬಂದಿದ್ದೀವಿ ಅಂತ ಹೇಳಿ ಒನ್ಸ್ ಡಿಮಾರ್ಟ್ ಎಲ್ಲ ಓಡಾಡ್ಕೊಂಡು ಹೋಗೋಣ ಅಂತೇಳಿ ಮಕ್ಕಳ ಜೊತೆ ಬಂದಿದ್ದೀವಿ. ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೌಡ್ ಇಲ್ಲ, ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದಷ್ಟೇ. ಒಳಗಡೆ ವಿಡಿಯೋ ಮಾಡ್ತಿರ್ಬೇಕಾದ್ರೆ ವರ್ಕರ್ಸ್ ಬಂದು ವಿಡಿಯೋ ಮಾಡಬೇಡಿ ಮಾ ಅಂತಂದರು. ಹಾಗಾಗಿ ಖಂಡಿತ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಖಂಡಿತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ನೋಡಿ, ಫನ್ನಿಯಾಗಿರುತ್ತೆ. ಡಿಮಾರ್ಟಿಂದ ಬರ್ತಾ ಇಷ್ಟೆಲ್ಲ ತಂದಿದ್ದೀವಿ. ಆ್ಯಕ್ಚುಲಿ ಡಿಮಾರ್ಟಲ್ಲಿ ಏನೂ ತರೋದೇನಿರಲಿಲ್ಲ. ಆ ಕಡೆ ಬಾಬಾ ಟೆಂಪಲ್ಗೆ ಹೋಗಿದ್ವಿ, ಇವತ್ತು ಗುರು ಪೌರ್ಣಮಿ ಇದ್ದಿದ್ರಿಂದ. ಸೊ ಹಂಗಾಗಿ ಹಾಗೆ ಡಿಮಾರ್ಟ್ ವಿಸಿಟ್ ಮಾಡಿ ಬರೋಣ ಅಂತ ಹೇಳಿ ಹೋಗಿದ್ವಿ. ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಇದೆಲ್ಲ ತಿಂಡಿ ಐಟಮ್ ಇದೆ. ಸೊ ನೋಡ್ತಿರ್ಬೋದು, ಮಂಚು ಚಾಕ್ಲೇಟ್ನ ಆಲ್ರೆಡಿ ನಾವು ಓಪನ್ ಮಾಡ್ಕೊಂಡು ಕಾರಲ್ಲಿ ಬರ್ತಾ ತಿನ್ಕೊಂಡ್ಬಂದ್ವಿ. ಹಾಗೇನೆ ಡೈರಿ ಮಿಲ್ಕ್ ಎಲ್ಲರ ಫೇವ್ರೇಟ್ ಇದು. ಮೈಸೂರು ಸ್ಯಾಂಡಲ್ ಸೋಪು ನಮ್ಮನೇಲಿ ಎಲ್ಲರೂ ಇದೇ ಯೂಸ್ ಮಾಡೋದು. ಹಾಗಾಗಿ ಇನ್ನ ಇದು ಬುರುಗ್ ತಂದಿದ್ದೀವಿ, ಚೆನ್ನಾಗಿರುತ್ತೆ. ಬುರುಗ್ ಮಸಾಲ ಅದೆಲ್ಲ ಹಾಕೋಬಹುದು ಅಂತ ಹೇಳ್ಬಿಟ್ಟು. ಮತ್ತೆ ಟೂತ್ ಬ್ರಷಸ್ ತಂದಿದ್ದೀವಿ. ಮಕ್ಕಳಿಗೆ ಬುಕ್ಸ್ ಬೇಕು ಅಂತಿದ್ರು, ಹಾಗಾಗಿ ಅವ್ರಿಗೆ ಸ್ಕೂಲಲ್ಲೇ ಕೊಡ್ತಾರೆ, ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಹೇಳಿ 1-2 ಬುಕ್ಸ್ ಅನ್ನ ತಗೊಂಡಿದ್ದಾರೆ. ಮತ್ತೆ ಇದು ರವೆ. ಸೊ ನೀವು ನೋಡಿದೀರಾ, ನಾನು ಬನ್ಸಿ ರವೆನ ಯೂಸ್ ಮಾಡ್ತೀನಿ ಉಪ್ಮಾಗೆಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಡಿಮಾರ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಇದು. ಸೊ ಇದು ರೈಸ್ ಕೋಡ್ಬಳೆ ಅಂತ ಹೇಳಿ ಇತ್ತು, ಬೈ 1 get 1 ಆಫರ್ ಇತ್ತು, ಹಾಗಾಗಿ ತಗೊಂಡೆ ನಾನು. ಇದು ಬನಾನಾ ಚಿಪ್ಸ್ ಚೆನ್ನಾಗಿತ್ತು, ನಾನು ಇದುವರೆಗೂ ಟ್ರೈ ಮಾಡಿಲ್ಲ, ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ ತಂದಿರೋಂಥದ್ದು. ಇದು ತೇಜು ಅವರ ಗರಂ ಮಸಾಲ, ಇದು ಫಸ್ಟ್ ಟೈಮು, ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ. ಇದು ಇನ್ಸ್ಟೆಂಟ್ ಕಾಫಿ ಪೌಡರ್. ಯಾವಾಗ್ಲೂ ನಾನು ಇನ್ಸ್ಟೆಂಟ್ ತರ್ತಾ ಇರ್ಲಿಲ್ಲ, ಈ ಸತಿ ನೋಡೋಣ ಆಫರ್ ಬೇರೆ ಇದೆ ಅಂತ ಹೇಳ್ಬಿಟ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್ ತಂದಿದ್ದೀನಿ. ಸೊ ಇದು ಅಷ್ಟೇ ಕೊಕೊನಟ್ ಬಿಸ್ಕೆಟ್ಸ್ ಬೈ 1 get 1 ಆಫರ್ ಇತ್ತು ಅಂತ ಹೇಳಿ ತಗೊಂಡೆ. ಮತ್ತೆ ಸಾಲ್ಟ್ ಯಾವಾಗಲೂ ತಗೊಂತಾ ಇರ್ತೀನಿ, ಹಾಗಾಗಿ ಸಾಲ್ಟ್ ತಗೊಂಡಿದ್ದೀನಿ. ಇದು ಒಣ ದ್ರಾಕ್ಷಿ. ಸೊ ಗೋಡಂಬಿ ಬಾದಾಮ್ ಎಲ್ಲ ಮನೇಲಿ ಇರುತ್ತೆ, ಖಾಲಿ ಆದಾಗ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ದ್ರಾಕ್ಷಿ ಇದ್ದಿಲ್ಲ, ಒಣ ದ್ರಾಕ್ಷಿ ತಗೊಂಡಿದ್ದೀನಿ. ಇದು ಮಿಕ್ಸರ್. ಸೊ ಮಿಕ್ಸರ್ ತಗೊಂಡಿದ್ದೀನಿ. ಮತ್ತೆ ಇದು ಒಂಥರ ಬಿಸ್ಕೆಟ್, ಇದು ಸ್ವಲ್ಪ ಆಫರ್ ಇತ್ತು ಅಂತ ಹೇಳಿ ಇದನ್ನ ತಗೊಂಡಿದ್ದೀನಿ. ಇದು ಈಸ್ಟರ್ನ್ ಚಿಲ್ಲಿ ಪೌಡರ್ ಬೈ 1 get 1 ಇತ್ತು ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ದೀನಿ. ಮತ್ತೆ ನೀವು ನೋಡ್ತಾ ಇದ್ದೀರಾ ಏನಂತ ಇದಕ್ಕೆ, ಟಿಶ್ಯೂ ಪೇಪರ್ಸ್. ಇದು ಬೈ 1 get 1 ಇತ್ತು, ಹಾಗಾಗಿ ಇದನ್ನ ತಗೊಂಡಿದ್ದೀನಿ. ಮತ್ತೆ ನೋಡ್ತಿರ್ಬೋದು, ಇದು ಕುಕೀಸ್, ನ್ಯೂಟ್ರಿಕ್ ಕುಕೀಸ್. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಅಷ್ಟೇ ಬೈ 1 get 1 ಇತ್ತು, 1 kg ಇದು. ಸೊ ಏನು ಮಿಲೆಟ್ಸ್ ಇಂದ ಮಾಡಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಈ ಬಿಸ್ಕೆಟ್ಸ್, ಹಾಗಾಗಿ ಇದನ್ನ ತಗೊಂಡಿದ್ದೀನಿ. ಮತ್ತೆ ಇದನ್ನೇ ಏನಂತಾರೆ, ಎಷ್ಟು ಇದು ಏನೋ ಗೊತ್ತಿಲ್ಲ, ಒಂಥರ ವೆರೈಟಿ ಆಗಿತ್ತು. ಒಂದ್ಸತಿ ನೋಡೋಣ ಅಂತ ಹೇಳ್ಬಿಟ್ಟು ಆಲೂ ಚಿಪ್ಸ್ ಅನ್ಕೊಂತೀನಿ, ಏನೋ ಫ್ರೆಂಚ್ ಫ್ರೈಸ್ ಅಂತ ಏನೋ ಅಂತಾರಲ್ಲ, ಆ ತರ ಅನ್ಕೊಂತೀನಿ, ಬಟ್ ಗೊತ್ತಿಲ್ಲ. ಫಸ್ಟ್ ಟೈಮ್ ತಂದಿದ್ದೀನಿ, ಹೆಂಗಿರುತ್ತೆ ನೋಡೋಣ. ಇವತ್ತೆಲ್ಲ ಒಂಥರ ಕುರುಕ್ ತಿಂಡಿಗಳು ತಂದಿದ್ದೀನಿ, ಯಾವತ್ತಿನ ತರ್ತಾ ಇರ್ಲಿಲ್ಲ, ಏನು ತಗೊಳೋದಿರ್ಲಿಲ್ವಲ್ಲ. ಸೊ ಹಂಗಾಗಿ ತಗೊಂಡಿರೋದು. ಹೋಪ್ ಇಷ್ಟ ಆಗತ್ತೆ ವಿಡಿಯೋ ನಿಮ್ಗೆ ಅಂತ ಭಾವಿಸಿದೀನಿ. ನನ್ನ ಫೇವ್ರೇಟ್ ಇದರಲ್ಲಿ ಡೈರಿ ಮಿಲ್ಕ್.
ಎಸ್, ಇದು ಅದರ ನೆಕ್ಸ್ಟ್ ಡೇ ಅಂದರೆ ಮಂಡೇ ಇದು ಇವತ್ತು. ಸೊ ಇವತ್ತು ಕಾಲೇಜಲ್ಲಿ ಫಸ್ಟ್ ಅವರೇ ಪ್ರೋಗ್ರಾಮ್ ಇದೆ. ಏನು ಗೊತ್ತಾ ಪ್ರೋಗ್ರಾಮು? ಬಾಹುಬಲಿ ಸರು ಇಲ್ಲಿರುವಂಥ ಸೀನಿಯರ್ ಬೋಧಕರಿವರು, ಇವರಿಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ ಆಯ್ಕೆ ಆಗಿರುವಂಥದ್ದು ನಮ್ಮ ಕಾಲೇಜಿಗೆ ಹೆಮ್ಮೆಯ ವಿಷಯ. ಹಾಗೆಯೇ ಇನ್ನೊಂದು 15 ದಿನಗಳಲ್ಲಿ ಇವರು ಪ್ರಾಂಶುಪಾಲರೂ ಸಹ ಆಗಲಿದ್ದಾರೆ. ಅವರಿಗೆ ಒಂದು ಅಭಿನಂದನೆ ಸಲ್ಲಿಕೆ, ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದರು. ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಡಿರಂಗಪ್ಪ ಸರ್ ಅವರು ಸಹ ಬಂದಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ. ಅವರು ಸಹ ಸನ್ಮಾನ ಮಾಡೋದರಲ್ಲಿ ಒಂದು ಅಭಿನಂದನೆನ ಸಲ್ಲಿಸಿದ್ರು. ತುಂಬ ಖುಷಿಯಾಯಿತು. ಎಲ್ಲ ವಿದ್ಯಾರ್ಥಿಗಳಿಗೂ ಅಷ್ಟೇ ಒಂದಷ್ಟು ಹಿತವಚನಗಳನ್ನು ಇವರೆಲ್ಲರೂ ಸಹ ಕೊಟ್ಟರು. ತುಂಬ ಖುಷಿಯಾಗತ್ತಲ್ವ, ಇಂಥ ಒಂದು ಒಳ್ಳೆ ಕಾಲೇಜಲ್ಲಿ ನಾನು B.Ed ಮಾಡ್ತಿರೋದು ನನಗಿನ್ನಷ್ಟು ಹೆಮ್ಮೆ ಅನಿಸುತ್ತೆ. ಸೊ ಎಸ್, ಹೀಗಿತ್ತು ಸ್ನೇಹಿತರೆ. ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಎಸ್, ನಮ್ಮ ಬಾಹುಬಲಿ ಸರ್ ಆಯ್ಕೆ ಆಗಿರುವಂಥದ್ದು ಪೇಪರಲ್ಲಿ ಬಂದಿರುವಂಥದ್ದು. ಎಸ್ ಸ್ನೇಹಿತರೆ, ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.